133 ಜನಕ್ಕೆ ಕಳಿಸಿದ್ದೀನಿ ಹ್ಯಾಪಿ ನ್ಯೂ ಇಯರ್ ಅಂತ. ಬರೀ 44 ಜನ ರಿಪ್ಲೈ ಕೊಟ್ಟಿದ್ದಾರೆ. ಏನು ಅಷ್ಟೊಂದು ಬಿಸಿನಾ? ನಮ್ಗೇನು ಮಾಡೋ ಕೆಲಸ ಇಲ್ವಾ? ಮೊದಲೇ ನಾನು ಮೆಸೇಜು ಹಾಕಲ್ಲ ಕರೆಕ್ಟಾಗಿ ಯಾರಿಗೂ. ಕಾಯ್ತಾ ಇದ್ದೀನಿ, ಇನ್ನೂ ದಿನ ಮುಗಿದಿಲ್ಲ. ಇನ್ನ 2024 ಮುಗೀತು, 2025 ಬಂತು. ಆಗಲೇ ಮಧ್ಯಾಹ್ನ ಆಗೋಯ್ತು. ಇರಲಿ ನಾನು ವೇಟ್ ಮಾಡ್ತೀನಿ. ಇನ್ನೂ ಒಂದು ಮೆಸೇಜ್ ಇಲ್ಲ. ಏನು ಅಂಥ ಬಿಸಿನಾ? ಹ್ಯಾಪಿ ನ್ಯೂ ಇಯರ್ಗೊಂದು ಹ್ಯಾಪಿ ನ್ಯೂ ಇಯರ್ ಕಳ್ಸೋಕ್ಕಾಗಲ್ವಾ? ಒಂದೇ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕಳ್ಸೋದು ತಿನ್ನಕ್ಕೆ, ಅದು ಕೆಲವರು ಮಾತ್ರ. ಎಲ್ಲರಿಗೂ ನಾವು ಮೆಸೇಜ್ ಹಾಕ್ತಿರ್ತೀವಿ. ನಾನು ವರ್ಷಕ್ಕೆ ಒಂದ್ಸತಿ ಒಂದು ಮೆಸೇಜು, ನಾನು ಇದ್ದೀನಿ, ಬದುಕಿದ್ದೀನಿ ನಾನು ಇಲ್ಲಿ, ನೀವು ಅಲ್ಲೇ ಇರಿ, ಚೆನ್ನಾಗಿರಿ, ಹೆಂಗಿದ್ದೀರಾ, ಏನು ಎಲ್ಲ ಅರ್ಥ ಆಗ್ಬಿಡ್ತಿದ್ರಲ್ಲ ಒಂದೇ ಒಂದು ಮೆಸೇಜಲ್ಲೇ. ಯಾಕೆಂದರೆ ನಾವು ವಿಶ್ ಕಳಿಸ್ತಾ ಇರೋದಲ್ವಾ. ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್, ನಿಮ್ಮ ಹೊಸ ವರ್ಷ ಶುಭವಾಗಿರಲಿ, ಪ್ರಾಸ್ಪರಸ್ ನ್ಯೂ ಇಯರ್, ಹೆಲ್ತಿ ವೆಲ್ತಿ ಅಂತ ಎಲ್ಲ ಮೆಸೇಜ್ ಹಾಕಿ ಕಳಿಸ್ತೀವಲ್ಲ. ಏನಕ್ಕೆ ಕಳಿಸ್ತೀವಿ? ನೀವು ಚೆನ್ನಾಗಿರ್ರಿ. ನಾವು ರೆಗ್ಯುಲರಾಗಂತೂ ಮೀಟ್ ಮಾಡೋಕ್ಕಾಗಲ್ಲ, ಯಾವತ್ತೋ ಒಂದ್ಸತಿ ಮೀಟ್ ಮಾಡಿರ್ತೀವಿ. ಆ ಫ್ರೆಂಡ್ಶಿಪ್ಪು, ಆ ಒಂದು ರೆಸ್ಪೆಕ್ಟು, ಇದಕ್ಕೋಸ್ಕರ ನಾವು ಕಳಿಸಿರ್ತೀವಿ. ಅದನ್ನು ನೋಡಿಬಿಟ್ಟು ಮೆಸೇಜು ಒಂದು ರೆಸ್ಪಾನ್ಸು ಇಲ್ಲ, ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಈಗ ನಾವೇ ಮೇಲೆ ಬಿದ್ದು ಅಂತಾರಲ್ಲ, ಹಂಗಾಯ್ತು. ಕಾಪಿ ಮೊಬೈಲ್ ಯಾವಾಗಲೂ ಕೈಯಲ್ಲೇ ಇರುತ್ತೆ, ನನಗೆ ಗೊತ್ತು. ನನ್ನ ಮೆಸೇಜ್ ನೋಡಿ ಸ್ಕ್ರೋಲ್ ಮಾಡಿಬಿಟ್ಟಿದ್ದೀರಲ್ಲ. 44 ಜನ ಮೆಸೇಜ್ ಮಾಡೋರೆ, ಬಾಕಿಯವರು ಏನು ಮಾಡ್ತಾ ಇದ್ದೀರಾ? ಕಾಯ್ತಾ ಇದ್ದೀರಾ? ಯಾವಾಗಲೂ ಒಂದ್ಸತಿ ಮೆಸೇಜ್ ಹಾಕ್ತೀನಿ, ಕಾಲ್ ಸಹ ಮಾಡಲ್ಲ ಯಾರಿಗೂ. ಅಂಥದ್ರಲ್ಲೇ ನಿಮಗೆ ಮೆಸೇಜ್ ಹಾಕಿ ನಾನು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ದೀನಿ. ಬೇಗ ಹ್ಯಾಪಿ ನ್ಯೂ ಇಯರ್ ಮೆಸೇಜ್ ವಾಪಸ್ ಕಳಿಸ್ಬೇಕು ನನಗೆ, ಇಲ್ಲಾಂದ್ರೆ ಸರಿ ಹೋಗಲ್ಲ ಆಮೇಲೆ.